ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ನಾನು ಡಾಕ್ಟರ್ ರಮ್ಯಾ. ಸೊ ಗೈಸ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೇನಾಗಿ ನಿಮ್ಮ ಜೀವನದಲ್ಲಿ ಸಿಗುವಂತಹ ವ್ಯಕ್ತಿ ನಿಮಗೆ ಒಳ್ಳೆಯವರು ಸಿಗ್ತಾರಾ ಅಥವಾ ಅವರು ನಿಮಗೆ ಸೂಕ್ತವಾದ ವ್ಯಕ್ತಿನ, ಓಕೆ, ಅವರನ್ನು ನೀವು ನಂಬಬಹುದಾ, ಹಾಗೆ ಅವರು ನಿಮ್ಮ ಒಂದು ಜೀವನದಲ್ಲಿ ಯಾವ ಥರ ಬದಲಾವಣೆಯನ್ನು ತಂದು ಕೊಡ್ತಾ ಇದ್ದಾರೆ, ಇದೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಿಮ್ಮ ಲೈಫಲ್ಲಿ ಪರ್ಸನ್ ಇರ್ಬೋದು ಅಥವಾ ಅವರಿಂದ ನಿಮಗೆ ಯಾವುದೇ ಥರದ ಒಂದು ಖುಷಿ, ಹ್ಯಾಪಿನೆಸ್, ಒಂದು ಥರ ಹೇಳಬೇಕು ಅಂತಂದರೆ ಒಂಥರ ಕಾರ್ಮಿಕ್ ರಿಲೇಷನ್ಶಿಪ್ ಆಗಿ ಟರ್ನ್ ಆಗ್ತಾ ಇದೆ. ಯಾವುದೇ ರೀತಿ ಒಂದು ಸಪೋರ್ಟ್ ಅಂತಕ್ಕಂಥದ್ದು ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನುವವರು, ಅಥವಾ ಒಂದು ಹೊಸ ರಿಲೇಷನ್ಶಿಪ್, ನನಗೆ ಆಲ್ರೆಡಿ ಒಂದು ಪರ್ಸನ್ ಸಿಕ್ಕಿದ್ದಾರೆ ಆದರೆ ಅವರನ್ನು ನಾನು ಸಂಪೂರ್ಣವಾಗಿ ನಂಬಬಹುದಾ ಇಲ್ವಾ ಅನ್ನೋ ಒಂದು ಕ್ವೆಶನ್ ನಿಮ್ಮಲ್ಲಿ ತುಂಬಾ ಕಾಡ್ತಾ ಇರುತ್ತೆ. ವಾಟ್ ಇಫ್ ಆ ಪರ್ಸನ್ ನಾನು ಮೋಸ ಮಾಡಿದ್ರೆ, ವಾಟ್ ಇಫ್ ಆ ಪರ್ಸನ್ ನನ್ನ ಒಂದು ಮಿಸ್ಯೂಸ್ ಮಾಡ್ಕೊಂಡು ನನ್ನ ಹತ್ರ ಇರ್ತಕ್ಕಂಥ ಹಣವನ್ನು ಕಿತ್ಕೊಂಡು ಹೋದರೆ ಅಲ್ವಾ. ಸೊ ಈ ಥರ ಗೊಂದಲಗಳಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಇರುತ್ತೆ. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಆ ಥರ ಪರ್ಸನ್ ಯಾರಾದರೂ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದರೆ ಅಥವಾ ಬರಬೇಕಾದಿದ್ದರೆ ಅವರನ್ನು ನೀವು ನಂಬಬಹುದಾ, ಆ್ಯಂಡ್ ಯಾವ ಥರ ಎನರ್ಜೀಸನ್ನು, ಬದಲಾವಣೆಯನ್ನು ನಿಮ್ಮ ಜೀವನಕ್ಕೆ ಅವರು ತರ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ಮಾಡೋಣ. ಓಕೆ, ಸೊ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ, ದೀರ್ಘ ಉಸಿರನ್ನು ತಗೊಂಡು ರಿಲ್ಯಾಕ್ಸ್ ಮಾಡ್ಕೋತಾ, ಆಲ್ರೆಡಿ ನಿಮ್ಮ ಲೈಫಲ್ಲಿ ಪರ್ಸನ್ ಇದ್ದರೆ ಅವರನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಯೂನಿವರ್ಸ್ಗೆ ಪ್ರೇಯರನ್ನು ಮಾಡಿ. ಸೊ ನೋಡೋಣ, ನಿಮ್ಮ ಲೈಫಲ್ಲಿ ಬಂದಿರತಕ್ಕಂತಹ ಅಥವಾ ಬರಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೀವು ನಂಬಬಹುದಾ, ಓಕೆ, ಆ್ಯಂಡ್ ಯಾವ ಬದಲಾವಣೆಯನ್ನು ಅವರು ನಿಮ್ಮ ಲೈಫಲ್ಲಿ ತಂದು ಕೊಡ್ತಾ ಇದ್ದಾರೆ ಮುಂದೆ ಫ್ಯೂಚರಲ್ಲಿ. ಓಕೆ, ಪ್ರೇ ಮಾಡಿ, ಯೂನಿವರ್ಸ್ನ ಥಿಂಕ್ ಮಾಡ್ತಾ ವಿಜುವಲೈಸ್ ಮಾಡಿ, ಸ್ಟ್ರಾಂಗ್ ಆಗಿ ವಿಜುವಲೈಸ್ ಮಾಡಿ ಗೈಸ್. ಓಕೆ, ಲವರ್ಸ್ ಕಾರ್ಡು ಬಂದಿದೆ. ಆ್ಯಂಡ್ ಈ ಒಂದು ಎನರ್ಜೀಸ್ ನಿಮ್ಮ ಯಾರು ಪರ್ಸನ್ ಇದ್ದಾರೆ ಆಲ್ರೆಡಿ ಲೈಫಲ್ಲಿ ಅನ್ನೋವ್ರಿಗೆ ಈ ಒಂದು ಎನರ್ಜೀಸ್ ಇನ್ನು ಯಾರಿಗೋಸ್ಕರ ನೀವು ಅಪೇಕ್ಷೆ ಮಾಡ್ತಾ ಇದ್ದೀರಾ, ಓಕೆ, ಯಾರಿಗೋಸ್ಕರ ನೀವು ಇನ್ನೂ ಅಪೇಕ್ಷೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಒಂದು ಎನರ್ಜೀಸ್ ಆಲ್ರೆಡಿ ಬರ್ತಾ ಇದೆ. ಓಕೆ, ಆ ಒಂದು ವ್ಯಕ್ತಿಯ ಎನರ್ಜೀಸ್ ಯಾವ ಥರ ಇರುತ್ತೆ. ಓಕೆ, ಆಲ್ ರೈಟ್ ಗೈಸ್, ಸೊ ಎನರ್ಜೀಸ್ ಬಂದಿದೆ. ಸೊ ಕರೆಂಟ್ಲಿ ನೋಡೋದಾದರೆ ಈ ಒಂದು ಸಿಚುವೇಶನ್ನ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇಂಥವ್ರು ಬಂದಿದ್ದಾರೆ ಮೇಡಮ್, ನಾನು ಅವ್ರ ಜೊತೆ ಸಂಭಾಷಣೆ, ಮಾತುಕತೆ, ಕಮ್ಯುನಿಕೇಷನ್ ಮಾಡ್ತಾ ಇದ್ದೀನಿ, ಒಂದು ಹಂತದವರೆಗೂ ನಡೀತಾ ಇದೆ, ಆದರೆ ನನಗೆ ಡೌಟ್ ಇದೆ ಈ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬಬಹುದಾ ಅಥವಾ ಇವರೇನಾದರೂ ನನಗೆ ಮತ್ತೆ ಮೋಸ ಮಾಡಬಹುದಾ. ಓಕೆ, ಸೊ ಈ ಥರ ಡೌಟ್ಸ್ ಇರುವವರಿಗೆ ನೋ ಡೌಟ್, ಯಾಕಂದರೆ ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಹೇಳಬೇಕು ಅಂದರೆ ಮದುವೆಯಾಗಿ ಮಕ್ಕಳು ಸಹ ಇರ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಆ್ಯಂಡ್ ತುಂಬ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ಏಜ್ಗಿಂತ ಸ್ವಲ್ಪ ಕಮ್ಮಿ ಏಜು ಅಥವಾ ತೀರಾ ಜಾಸ್ತಿ ಏಜು ಇರ್ತಕ್ಕಂಥ ಸಾಧ್ಯತೆ ಸಹ ಇರುತ್ತೆ. ಓಕೆ, ಆ್ಯಂಡ್ ಈ ಒಂದು ವಿಚಾರ ಹೇಳಬೇಕು ಅಂತಂದರೆ ನಿಮಗೆ ತುಂಬಾ ಆಕರ್ಷಣೆ ಆಗಿದೆ ಈ ಒಂದು ವ್ಯಕ್ತಿ ಮೇಲೆ, ಹಾಗೆ ಆ ವ್ಯಕ್ತಿಗೂ ಸಹ ನಿಮ್ಮ ಮೇಲೆ ಫೋಕಸ್ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ. ಹೇಳಬೇಕಂದ್ರೆ ರೀಸೆಂಟ್ ಪಾಸ್ಟಿಂದ ತುಂಬಾ ಹತ್ತಿರಕ್ಕೆ ನೀವು ಆ ಒಂದು ವ್ಯಕ್ತಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಸಹ ಇಲ್ಲಿ ಎನರ್ಜೀಸ್ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ನಂತರ ನಿಮಗೊಂದು ರೀತಿ ಹೇಳಬೇಕು ಅಂದರೆ ನೆಮ್ಮದಿ, ಶಾಂತಿ, ಮಾನಸಿಕ ಸಂತೋಷ ಆಗಿರ್ಬೋದು, ಸಮತೋಲನೆ ಆಗಿರ್ತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಎಲ್ಲವೂ ಈ ಒಂದು ವ್ಯಕ್ತಿ ತಂದು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮಗೆ ಪ್ರಾಮಿಸ್ ಸಹ ಮಾಡಿದ್ದಾರೆ, ಮಾತು ಕೊಟ್ಟಿದ್ದಾರೆ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ಏನೇ ಒಂದು ವಿಚಾರ ಘಟನೆಗಳು ಎದುರಾದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಸಹ ಈ ಒಂದು ವ್ಯಕ್ತಿ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ತುಂಬ ಸ್ಟ್ರಾಂಗ್ ಬಾಂಡ್ಸ್, ಲವರ್ಸ್ ಕಾರ್ಡೇ ಬಂದಿದೆ, ತುಂಬ ಸ್ಟ್ರಾಂಗ್ ಬಾಂಡ್ ನಿಮ್ಮಿಬ್ಬರದ್ದು. ಆ್ಯಂಡ್ ಕಮ್ಯುನಿಕೇಷನ್ ಸಹ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬಾ ದಿನದಿಂದ ದಿನಕ್ಕೆ ಇನ್ನೂ ಡೆಪ್ತಾಗಿ ಹೋಗಬೇಕು, ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ನಾನು ಅನ್ನೋ ಒಂದು ಆ ಥರ ನಿಮಗೆ ತುಂಬಾ ಕಾಡ್ತಿದೆ ಅಂತ ಹೇಳಬಹುದು.
ಆ್ಯಂಡ್ ಈ ವ್ಯಕ್ತಿ ತುಂಬ ಜ್ಞಾನಿಗಳಾಗಿರ್ತಾರೆ, ಹೇಳಬೇಕು ಅಂದರೆ ಒಳ್ಳೆ ಸ್ಥಾನಮಾನ ಇರ್ತಕ್ಕಂಥ ವ್ಯಕ್ತಿ. ಆ್ಯಂಡ್ ಈ ವ್ಯಕ್ತಿಗೆ ಮದುವೆ ಮಕ್ಕಳು ಆಗಿದ್ರೂ ಒಂದು ರೀತಿ ಹೇಳಬೇಕಂದ್ರೆ ನಿಮಗೆ ಒಂದು ಸ್ನೇಹ ಭಾವದಿಂದ ತುಂಬ ತುಂಬ ನೋಡ್ಕೋತಾರೆ ಅಂತಲೂ ಹೇಳ್ಬೋದು. ಆ್ಯಂಡ್ ತುಂಬ ವೈಸ್ ಪರ್ಸನ್, ಅಂದರೆ ಒಂದು ನಾಲೆಜ್ ಇದೆ, ಒಂದು ಹೇಗೆ ಯಾವ ಕೆಲಸ ಹೇಗೆ ಮಾಡಬೇಕು ಅನ್ನೋ ಒಂದು ಜ್ಞಾನ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಇರ್ತಕ್ಕಂಥ ವ್ಯಕ್ತಿ ಸಹ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಪರ್ಸನ್ ಅಂತಾನು ಸಹ ಹೇಳ್ಬೋದು. ಅಂದರೆ ನಿಮ್ಮನ್ನು ಎಷ್ಟೇ ಇವರು ಪ್ರೀತಿ ಮಾಡಲಿ, ಎಷ್ಟೇ ಒಂದು ಗೌರವ ಕೊಟ್ಟರು ಇವರ ಫ್ಯಾಮಿಲಿಗೆ ಇವರು ಯಾವತ್ತೂ ಮೋಸ ಮಾಡಲ್ಲ. ಆ್ಯಂಡ್ ಅವರ ಫ್ಯಾಮಿಲಿಗೆ ಏನು ನ್ಯಾಯ ಸಿಗಬೇಕಾಗಿದೆ ಅದನ್ನು ಕರ್ತವ್ಯವನ್ನು ಅವರು ಖಂಡಿತ ನಿಭಾಯಿಸ್ತಾರೆ. ಸೊ ಇವರನ್ನ ನೀವೇನಾದ್ರು ಇಷ್ಟಪಡ್ತಾರೆ, ಇವರು ಪರಿಪೂರ್ಣವಾಗಿ ನಿಮ್ಮ ಜೊತೆ ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೂ ಇವ್ರನ್ನ ನೀವು ಖಂಡಿತವಾಗ್ಲೂ ನಂಬಬಹುದು. ಓಕೆ, ಈ ಪರ್ಸನನ್ನು ನೀವು ಖಂಡಿತವಾಗ್ಲೂ ನಂಬಬಹುದು. ಆ್ಯಂಡ್ ಈ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಲಾಭಗಳಂತಕ್ಕಂಥದ್ದು ಸಹ ಆಗ್ತಾ ಇದೆ. ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇದೆ, ಪ್ರೀತಿ ಗೌರವ ಸಿಗ್ತಾ ಇದೆ. ಆ್ಯಂಡ್ ಹಣಕಾಸಿನ ವಿಚಾರದಲ್ಲೂ ಸಹ ಇವರು ಕೆಲವೊಮ್ಮೆ ನಿಮಗೆ ಸಹಾಯವನ್ನು ಸಹ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಯಾವುದೇ ಒಂದು ಅನುಮಾನ ಬೇಡ. ಆದರೆ ಬೌಂಡ್ರಿಯನ್ನು ಹಾಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದರೆ ಈ ಒಂದು ಸಂಬಂಧ ಏನಿದೆ ತುಂಬ ತೀರಾ ದಾಟಿ ಹದಿಮೀರಿ ಹೋಗೋ ಹಾಗೆ ಇಲ್ಲ. ಓಕೆ, ಆ ಥರ ನೀವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಇವ್ರ ಫ್ಯಾಮಿಲಿ ಪರ್ಸನ್ ಆಗಿರೋದ್ರಿಂದ ಇವ್ರು ಯಾವುದೇ ಕಾರಣಕ್ಕೂ ತಮ್ಮ ಫ್ಯಾಮಿಲಿನ ಬಿಟ್ಟು ಬರೀ ನಿಮ್ಮ ಜೊತೆನೇ ಬರುವಂಥ ಸಾಧ್ಯತೆ ಬಹಳ ಬಹಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲಿಮಿಟ್ಸನ್ನು ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಆ್ಯಂಡ್ ಇನ್ನು ಯಾರಿಗೋಸ್ಕರ ನೀವು ಅಪೇಕ್ಷೆ ಮಾಡ್ತಿದ್ದೀರಾ? ಓಕೆ ಮೇಡಮ್, ನನಗೆ ಇದರಲ್ಲಿ ಜಸ್ಟ್ ಪರಿಚಯ ಆಗಿದ್ದಾರೆ, ಗೊತ್ತು, ಆ್ಯಸ್ ಅ ಫ್ರೆಂಡ್ ನನಗೆ ಗೊತ್ತು. ಆದರೆ ಇವರು ದಿನದಿಂದ ದಿನಕ್ಕೆ ಲೈಕ್ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಕಮ್ಯುನಿಕೇಷನ್, ಇವರನ್ನು ನಂಬಬಹುದಾ ಅಂತ ನೀವು ಕೇಳೋದಾದರೆ ಈ ಒಂದು ಕ್ಯಾಟಗರಿಯಲ್ಲಿರ್ತಕ್ಕಂಥ ಜನರು ಅವಶ್ಯಕವಾಗಿ ಇವರು ನಿಮಗೆ ಒಂದು ಧೈರ್ಯವನ್ನು ತಂದುಕೊಡ್ತಾರೆ ಲೈಫಲ್ಲಿ. ಓಕೆ, ಒಂದು ಪಾಸಿಟಿವ್ ಬ್ರೈಟ್ ಸನ್ ಎನರ್ಜಿ ಬಂದಿದೆ. ಆ್ಯಂಡ್ ಒಂದು ಬ್ರೈಟ್ ಅಂದರೆ ಒಂದು ಹ್ಯಾಪಿನೆಸ್, ಒಂದು ಖುಷಿ, ಜಾಯ್ ಅಂತಕ್ಕಂಥದ್ದು, ನಿಮ್ಮ ಲೈಫ್ ಒಂದು ಬಾಳಿಗೆ ಬೆಳಕಂತಕ್ಕಂಥದ್ದು ತಂದುಕೊಡ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಇಲ್ಲಿ ಕಾಣಿಸ್ತಾ ಇದೆ. ಆಲ್ರೆಡಿ ನೀವು ತುಂಬ ನೊಂದಿದ್ದೀರಾ, ಎಮೋಷ್ನಲಿ ಸಹ ನೀವು ತುಂಬಾ ಪಾಸ್ಟಲ್ಲಿ ನಡೆದಂಥ ಕೆಲವೊಂದು ಘಟನೆಗಳಿಂದ ಈಗ ಆಲ್ರೆಡಿ ತುಂಬಾ ನೊಂದಿದ್ದೀರಾ. ಸೊ ಹಾಗಾಗಿ ನಿಮಗೆ ಈ ಒಂದು ಹೊಸ ರಿಲೇಷನ್ಶಿಪ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಓಕೆ, ಇವರು ಓಕೆ ಫ್ರೆಂಡ್ಸ್ ಆಗಿರ್ತಾರೆ, ಚೆನ್ನಾಗಿ ನೋಡ್ಕೋತಾರೆ, ಅಂದರೆ ನಿಮ್ಗೆ ಅಷ್ಟಕ್ಕೆ ಅಲ್ಲಿಗೆ ಖುಷಿಯಾಗಿರುತ್ತೆ. ಬಟ್ ತೀರಾ ಪರ್ಸ್ನಲಿ ಬರ್ತಾ ಇದ್ದಾರೆ, ಬೌಂಡ್ರೀಸ್ ಕ್ರಾಸ್ ಮಾಡಿ ನನ್ನ ಒಂದು ಪರ್ಸ್ನಲ್ ಸ್ಪೇಸ್ಗೆ ಇವರು ಬರ್ತಿದ್ದಾರೆ ಅಂದರೆ ಅದು ನಿಮಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ನಿಮಗೂ ಸಂಸಾರ ಇದೆ. ಆ್ಯಂಡ್ ನೀವು ಸಹ ಒಂದು ರೀತಿ ಹೇಳಬೇಕು ಅಂದರೆ ತುಂಬ ಕಷ್ಟಗಳನ್ನು ನೋಡಿ ಬೆಳೆದಿರ್ತಕ್ಕಂಥ ಒಂದು ಸನ್ನಿವೇಶಗಳು ತುಂಬ ಇಲ್ಲಿ ಇದೆ. ಆ್ಯಂಡ್ ಇವತ್ತಿಗೂ ನಿಮಗೆ ಹೇಳಬೇಕು ಅಂದರೆ ಹೋರಾಟವನ್ನು ಮಾಡ್ತಿದ್ದೀರಾ, ನಿಮಗೆ ನೀವೇ ಸಪೋರ್ಟಿವ್ ಆಗಿ ನಿಮ್ಮನ್ನು ನೀವೇ ನೋಡ್ಕೋತಾ ಇದ್ದೀರಾ ಅಂತ ಹೇಳಬಹುದು. ಫ್ಯಾಮಿಲಿಯನ್ನು ಸಹ ನೀವೇ ಸಾಕ್ತಿದ್ದೀರಾ. ಸೊ ಹಾಗಾಗಿ ನಿಮಗೆ ನಾನು ಕಷ್ಟಪಟ್ಟು ಈ ಹಂತಕ್ಕವರೆಗೂ ಬಂದಿದ್ದೀನಿ. ಈ ಹಂತಕ್ಕೆ ಬಂದ ಮೇಲೆ ನನಗೆ ಯಾರು ಬೇಕಾಗಿಲ್ಲ. ಒಂದು ವೇಳೆ ಬಂದ್ರೂ ಅವ್ರು ನನಗೆ ಅಷ್ಟು ಬೆನಿಫಿಷಿಯಲ್ ಆಗಿ ಇರ್ತಾರಾ ಅಥವಾ ನನಗೆ ನ್ಯಾಯವನ್ನು ಕೊಡ್ತಾರಾ ಅನ್ನೋದು ನಿಮಗೆ ಬಹಳ ಅನುಮಾನ ಅಂತಕ್ಕಂಥದ್ದು ಇರುತ್ತೆ. ಹೌದು, ನಿಮ್ಮ ಅನುಮಾನ ಸರಿ ಇರುತ್ತೆ. ಯಾಕಂತಂದರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಷ್ಟೇ ಬೆಳಕನ್ನು ತೊಗೊಂಡು ಬಂದರೂ ಅದು ಕೆಲವು ಒಂದು ತಾತ್ಕಾಲಿಕ ಸಿಚುವೇಶನ್ ಮಾತ್ರ ಆಗಿರುತ್ತೆ. ಯಾಕಂದರೆ ನೋಡಿ, ಬೈ ದ ಎಂಡ್ ಆಫ್ ದ ಡೇ ಮತ್ತೆ ನಿಮಗೆ ಆ ಒಂದು ನೋವು ಅಂತಕ್ಕಂಥದ್ದು ಈ ವ್ಯಕ್ತಿ ಕೊಡುವಂಥ ಸಾಧ್ಯತೆ ಸಹ ಇರುತ್ತೆ. ಓಕೆ, ಸೊ ಹಾಗಾಗಿ ಖಂಡಿತವಾಗ್ಲೂ ಈ ವ್ಯಕ್ತಿಯ ಸ್ನೇಹವನ್ನು ನೀವು ಸ್ವೀಕಾರ ಮಾಡ್ಬೋದು, ಆದರೆ ಈ ವ್ಯಕ್ತಿಯ ಪ್ರೀತಿಯನ್ನು ಅಲ್ಲ. ಸೊ ಅದು ಎಚ್ಚರವಾಗಿರಿ. ಓಕೆ, ಆ್ಯಂಡ್ ನಿಮ್ಮ ಜೊತೆ ಈ ಒಂದು ವ್ಯಕ್ತಿ ಹೇಳಬೇಕು ಅಂತ ತುಂಬ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಒಂದು ಸ್ವಲ್ಪ ಬಿಸ್ನೆಸ್ ಮೈಂಡೆಡ್, ಮನಿ ಮೈಂಡೆಡ್ ಸಹ ಈ ವ್ಯಕ್ತಿ ಇದ್ದಾರೆ. ಹಾಗಾಗಿ ಕಮಿಟ್ಮೆಂಟ್ ಅಂತಕ್ಕಂಥದ್ದು ನಿಮಗೆ ಕೊಡೋದಿಲ್ಲ ಈ ವ್ಯಕ್ತಿ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ. ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ. ಡಿಯರ್ ಏಂಜಲ್ಸ್, ಮೊದಲನೇದಾಗಿ ನಾನು ಈ ಒಂದು ಕ್ಯಾಟಗರಿಗೆ ಏಂಜಲ್ ಮೆಸೇಜಸ್ನ ತೆಗಿತೀನಿ. ಡಿಯರ್ ಏಂಜಲ್ಸ್, ದಯವಿಟ್ಟು ಗೈಡ್ ಮಾಡಿ. ಓಕೆ, ಸೊ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಈ ಒಂದು ಸಿಚುವೇಶನ್ ನೋಡೋದಾದ್ರೆ ಪೀಸ್ಫುಲ್ ರೆಸಲ್ಯೂಷನ್ ಆ್ಯಂಡ್ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಒಂದು ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆ ಖುಷಿ,
ಹ್ಯಾಪಿನೆಸ್ ನಾನು ಏನು ಹೇಳಿದೆ, ಜಾಯ್, ಬಿಕಾಸ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿನೇ ಆ ಥರ ಅಲ್ವಾ. ಸೊ ಖುಷಿ ತಂದುಕೊಡುತ್ತೆ. ಬಟ್ ನಿಮ್ಮ ಇನ್ನರ್ ಸೆಲ್ಫ್ನ ಯಾವತ್ತು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ರೀತಿ ಹೇಳಬೇಕು ಅಂತಂದರೆ, ನೀವೇನು ಕಷ್ಟ ಎದುರಿಸ್ತಾ ಇದ್ದೀರಾ ಆ ಕಷ್ಟದಲ್ಲೂ ಪಾಸಿಟಿವ್ ಆಗಿರಿ ದಯವಿಟ್ಟು. ಯಾಕಂದರೆ ನಿಮ್ಗೆ ಏನೇ ತಾಪತ್ರಯ ಬಂದ್ರೂ ಅದು ನಿರಾಳವಾಗಿ ಅದು ಸಾಲ್ವ್ ಆಗುತ್ತೆ ತಂತಾನಾಗಿ. ಸೊ ನೀವು ಮಾತ್ರ ಆ ಪಾಸಿಟಿವಿಟಿಯನ್ನು ಕಳ್ಕೋಬೇಡಿ ಅಂತ ಏಂಜಲ್ಸ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ತುಂಬಾ ಡಿಫ್ರೆಂಟ್ ಆ್ಯಂಡ್ ಸ್ಪೆಷಲ್ ರೀಡಿಂಗ್ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮಗೆ ಈ ಒಂದು ಟಾಪಿಕ್ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಇದೇ ಥರ ಯಾವ್ದಾದ್ರು ಟಾಪಿಕ್ಕಿನ ಬಗ್ಗೆ ನಿಮಗೆ ರೀಡಿಂಗ್ ಬೇಕಾದಲ್ಲಿ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಟಾಪಿಕ್ಸನ್ನು ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.